ನಮಸ್ಕಾರ ಸ್ನೇಹಿತರೆ, ಸಿಟೀಸ್ ಕರ್ನಾಟಕ ತಂತ್ರಾಂಶದಲ್ಲಿ 2026-27ನೇ ಸಾಲಿಗೆ ನಾವು 25-26ರಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡ್ತಿರ್ಬೇಕಾದ್ರೆ ನಮಗೆ ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಬಂದ್ರೆ ಸೊ ಅದನ್ನ ಹೇಗೆ ನಾವು ಸಾಲ್ವ್ ಮಾಡ್ಕೋಬೇಕು ಅಂತಕ್ಕಂಥದ್ದು ನೋಡೋಣ. ಮೊದಲಿಗೆ ನಿಮ್ಮ ಸ್ಕೂಲ್ STSಗೆ ನೀವು ಲಾಗಿನ್ ಆಗಿ, ನಾನು ಲಾಗಿನ್ ಆಗಿದ್ದೇನೆ. ಈ ಹೋಮ್ ಪೇಜಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, ಪ್ರಮೋಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಪ್ರಮೋಟ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ವಿಂಡೋ ಬರುತ್ತೆ. ಮೇಲ್ಗಡೆ ಎಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರ್ತದೆ. ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಮತ್ತು ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ 2025-26 ಅಂತ ಇದೆ. ಇಲ್ಲಿ ಸರ್ಚ್ ಬಟನ್ ಇದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ನೋಡ್ಬೋದು, ಇಲ್ಲಿ ನಾವು ಪ್ರಮೋಟ್ ಮಾಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿಗೆ ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ವೇದಾಂತ್ ಅಂತಕ್ಕಂಥ ವಿದ್ಯಾರ್ಥಿಗೆ ಬಂದಿದೆ. ಸೊ ಈ ವಿದ್ಯಾರ್ಥಿಯನ್ನ ಪ್ರಮೋಟ್ ಮಾಡಬೇಕಾದ್ರೆ ನಾವು ಯಾವುದೇ ವಿದ್ಯಾರ್ಥಿಯನ್ನ ಪ್ರಮೋಟ್ ಮಾಡಬೇಕಾದ್ರೆ ವಿದ್ಯಾರ್ಥಿ 12 ತಿಂಗಳುಗಳ ಮಂತ್ಲಿ ಅಟೆಂಡೆನ್ಸ್ ಮತ್ತು 6 ಎಕ್ಸಾಮ್ಸ್, 4 FA ಮತ್ತು 2 SA ಎಕ್ಸಾಮ್ಸ್ CC ರಿಸಲ್ಟ್ಸ್ ನಾವು ಎಂಟ್ರಿ ಮಾಡಿರಬೇಕು. ಆಗ ಮಾತ್ರ ನಮಗೆ ಪ್ರಮೋಟ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಬಂದಿದೆ ಆದ್ರೆ ಈ ವೇದಾಂತನ ಯಾವ್ಯಾವ ಒಂದು ಮಂತ್ಲಿ ಅಟೆಂಡೆನ್ಸ್, ಯಾವ ತಿಂಗಳ ಒಂದು ಮಂತ್ಲಿ ಅಟೆಂಡೆನ್ಸ್ ಅನ್ನು ನಾವು ಫಿಲ್ ಮಾಡಿಲ್ಲ. ಮೊದಲು ಅದನ್ನು ನಾವು ಗೊತ್ತು ಮಾಡ್ಕೋಬೇಕು. ಅದನ್ನ ಹೇಗೆ ನಾವು ಗೊತ್ತು ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಎಡಗಡೆ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಕ್ಲಿಕ್ ಮಾಡಿ. ಅಂದ್ರೆ ನಾವು ಮಂತ್ಲಿ ಅಟೆಂಡೆನ್ಸ್ ಏನು ಫಿಲ್ ಮಾಡ್ಲಿಕ್ಕೆ ಏನೊಂದು ಮೆನುಗೆ ಬರುತ್ತೀವಿ ಆ ಒಂದು ಮೆನು ಅಥವಾ ವಿಂಡೋಗೆ ಬಂದು ಇಲ್ಲಿ ನೋಡ್ಬೋದು ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಒಂದು ವಿಂಡೋ ಇರ್ತದೆ. ಮೇಲ್ಗಡೆ ಎಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರ್ತದೆ. ಸ್ಟ್ಯಾಂಡರ್ಡ್ ಅಲ್ಲಿ ಈ ವೇದಾಂತನ ತರಗತಿ ಯಾವುದು ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೇನೆ ಮತ್ತು ಅಕಾಡೆಮಿಕ್ ಇಯರ್ ಅಲ್ಲಿ 25-26 ಸೆಲೆಕ್ಟ್ ಮಾಡ್ಕೋತೇನೆ, ಸೆಕ್ಷನ್ ಸೆಲೆಕ್ಟ್ ಮಾಡ್ಕೋತೇನೆ. ಇಲ್ಲಿ ಸರ್ಚ್ ರಿಸೆಟ್ ಪ್ರಿಂಟ್ ಅಂತಕ್ಕಂಥ ಬಟನ್ಗಳಿವೆ, ನಾನು ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಡೌನ್ಲೋಡ್ ಕೇಳುತ್ತೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಫೈಲ್ ಡೌನ್ಲೋಡೆಡ್ ಅಂತ ಬಂತು, ಓಪನ್ ಮೇಲೆ ಕ್ಲಿಕ್ ಮಾಡುತ್ತೇನೆ, ಓಪನ್ ಮಾಡ್ಕೊಳ್ತೇನೆ PDF ಅನ್ನ. ಸೊ ನೋಡಬಹುದು ಇಲ್ಲೇನಾಗಿದೆ, ಸ್ಟೂಡೆಂಟ್ ಮಂತ್ಲಿ ಅಟೆಂಡೆನ್ಸ್ ಅಂತ ವಿದ್ಯಾರ್ಥಿಗಳ ಮಂತ್ಲಿ ಅಟೆಂಡೆನ್ಸ್ ಒಂದು ರಿಪೋರ್ಟ್ ಇದೆ. ನಾವು ಯಾವ ಸ್ಟ್ಯಾಂಡರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಆ ಒಂದು ಸ್ಟ್ಯಾಂಡರ್ಡ್. ಸೊ ಈ ಒಂದು ಸ್ಟ್ಯಾಂಡರ್ಡ್ ನಾವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಅಲ್ಲಿ ವೇದಾಂತನ ಒಂದು ಏನೊಂದು ಹೆಸರಿರುತ್ತೆ. ಇಲ್ಲಿ ನೋಡಬಹುದು ಈ ಒಂದು PDF ಅಲ್ಲಿ ಏನೊಂದು ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಇದೆ. ಇದರಲ್ಲಿ ವೇದಾಂತನ ಜೂನ್ 2025 ಮತ್ತು ಜುಲೈ 2025 ಈ ಒಂದು ತಿಂಗಳುಗಳ ಮಂತ್ಲಿ ಅಟೆಂಡೆನ್ಸ್ ಫಿಲ್ ಮಾಡಿಲ್ಲ, ಬ್ಲ್ಯಾಂಕ್ ಇದೆ. ಸೊ ಈಗ ಏನಾಯ್ತು, ಈ ಒಂದು ವೇದಾಂತನ ಮಂತ್ಲಿ ಅಟೆಂಡೆನ್ಸ್ ಅಲ್ಲಿ ಯಾವ್ಯಾವ ತಿಂಗಳ ಒಂದು ಮಂತ್ಲಿ ಅಟೆಂಡೆನ್ಸ್ ಅಪ್ಡೇಟ್ ಆಗಿಲ್ಲ ಅನ್ನೋದು ನಮಗೆ ಗೊತ್ತಾಯ್ತು. ಇನ್ನು ನಾವೇನ್ ಮಾಡಬೇಕು, ಜುಲೈ 2025, ಜೂನ್ 2025 ಈ 2 ಮಂತ್ಗಳ ಒಂದು ಅಟೆಂಡೆನ್ಸ್ ಅನ್ನ ವೇದಾಂತನ ಅಟೆಂಡೆನ್ಸ್ ಅನ್ನ ಮಂತ್ಲಿ ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡಬೇಕು. ಸೊ ನಾನೀಗ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವೇದಾಂತನ ಒಂದು ಜೂನ್ 2025, ಜುಲೈ 2025 ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡುವುದಕ್ಕಾಗಿ ಇಲ್ಲಿ ಎಡಗಡೆ ಇರತಕ್ಕಂಥ ಬಟನ್ಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ, ಅಟೆಂಡೆನ್ಸ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ, ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ವೇದಾಂತನ ತರಗತಿ 3ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋತೇನೆ ಮತ್ತು ಇಲ್ಲಿ ಅಕಾಡೆಮಿಕ್ ಇಯರ್ 25-26 ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಸೆಕ್ಷನ್ ಅಲ್ಲಿ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ, ಇಲ್ಲಿ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ನಮ್ಗೀಗ ನಾವು ಅಟೆಂಡೆನ್ಸ್ ರಿಪೋರ್ಟ್ ಅಲ್ಲಿ ನೋಡಿದಾಗ ಜೂನ್ 2025, ಜುಲೈ 2025 ಈ 2 ಮಂತ್ ಅಟೆಂಡೆನ್ಸ್ ವೇದಾಂತಂದು ಅಪ್ಡೇಟ್ ಇಲ್ಲ. ಸೊ ನಾನು ಈ ಒಂದು ಮಂತ್ ಲಿಸ್ಟ್ ಅಲ್ಲಿ ನಾನೇನ್ ಮಾಡ್ತೇನೆ, ಜೂನ್ 2025 ಈ ಒಂದು ಮಂತ್ ಮುಂದೆ ಇರತಕ್ಕಂತ ಒಂದು ರೋನಲ್ಲಿ ಇಲ್ಲಿ ನೋಡಿ ಆಕ್ಷನ್ ಕಾಲಮ್ ನಲ್ಲಿ ಡಿಲೀಟ್ ಅಪ್ಡೇಟ್ ಬಟನ್ಗಳಿವೆ. ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ, ಇಲ್ಲಿ ಶ್ಯೂರ್ ಕೇಳುತ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಬಹುದು ಅಪ್ಡೇಟ್ ಸ್ಟೂಡೆಂಟ್ ಕ್ಲಾಸ್ ಅಟೆಂಡೆನ್ಸ್ ಅಂತ ಬಂತು. ಸೊ ನೋಡಿ ಇಲ್ಲಿ ನೋಡಬಹುದು, ಇಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸು ಬೈ ಡಿಫಾಲ್ಟ್ ಆಗಿ ಬಂದಿದೆ ಮತ್ತು ಇಲ್ಲಿ ವೇದಾಂತನ ಒಂದು ಅಟೆಂಡೆನ್ಸ್ 0 ಇದೆ. ನಾನು ಈ ಮಂತ್ಗೆ ಜೂನ್ 2025ಕ್ಕೆ ವೇದಾಂತನ ಅಟೆಂಡೆನ್ಸ್ ಅನ್ನ ಕೊಡ್ತೇನೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ಅಪ್ಡೇಟ್ ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಗ್ರೀನ್ ಕಲರ್ ನಲ್ಲಿ ಬರುತ್ತೆ ಮತ್ತು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ನಾನು ಮತ್ತೆ ಏನ್ ಮಾಡ್ತೇನೆ, ಇಲ್ಲಿ ಅಪ್ಡೇಟ್ ಅಟೆಂಡೆನ್ಸ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ಅಲ್ಲಿ
ಮತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಇರೋದನ್ನೇ ಕಂಟಿನ್ಯೂ ಮಾಡ್ತೇನೆ, ಅಕಾಡೆಮಿಕ್ ಇಯರ್ ಇರೋದನ್ನೇ ಕಂಟಿನ್ಯೂ ಮಾಡ್ತೇನೆ, ಸೆಕ್ಷನ್ ಸೆಲೆಕ್ಟ್ ಮಾಡ್ಕೋತೇನೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ, ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ಇಲ್ಲಿ ಶೋನಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೋತೇನೆ. ನೆಕ್ಸ್ಟ್ ಇಲ್ಲಿ ಈಗ ನಾನು ಈ ವೇದಾಂತ್ ಜೂನ್ ಅಟೆಂಡೆನ್ಸ್ ಅಪ್ಡೇಟ್ ಮಾಡಿದ್ದೇನೆ. ಈಗ ಜುಲೈ ಅಟೆಂಡೆನ್ಸ್ ಅಪ್ಡೇಟ್ ಮಾಡಲು ಜುಲೈ 1 ಮಂತ್ ರೋನಲ್ಲಿ ಬರ್ತಕ್ಕಂಥ ಕೊನೆಯ ಆಕ್ಷನ್ ಕಾಲಮ್ನಲ್ಲಿ ಬರ್ತಕ್ಕಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಡು ಯು ವಾಂಟ್ ಅಪ್ಡೇಟ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡುತ್ತೇನೆ. ಈಗ ಅಪ್ಡೇಟ್ ಸ್ಟೂಡೆಂಟ್ ಕ್ಲಾಸ್ ಅಟೆಂಡೆನ್ಸ್ ಅಂತ ಜುಲೈ ಮಂತ್ ಅಟೆಂಡೆನ್ಸ್ ಒಂದು ಪೇಜ್ ಓಪನ್ ಆಯಿತು. ಇದರಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ ಮತ್ತು ಇಲ್ಲಿ ವೇದಾಂತನ ಅಟೆಂಡೆನ್ಸ್ 0 ಇದೆ. ನಾನು ವೇದಾಂತನ ಜುಲೈ 2025 ಅಟೆಂಡೆನ್ಸ್ ಅನ್ನು ಕೊಡ್ತೇನೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. QR ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಬಹುದು ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ ನಲ್ಲಿ ಬಂತು. ಈಗ ವೇದಾಂತ್ ನನ್ನ ಪ್ರಮೋಟ್ ಮಾಡಲು ಇಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ರಮೋಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ರಮೋಟ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಇಂಟರ್ಫೇಸ್ ಪೇಜ್ ಅಥವಾ ನೆಕ್ಸ್ಟ್ ವಿಂಡೋ ಬರುತ್ತೆ. ಮೇಲ್ಗಡೆ ಎಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇದೆ. ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಅಲ್ಲಿ ವೇದಾಂತ 25-26 ಇದ್ದಂತಹ ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇಲ್ಲಿ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ 2025-26 ಅಂತ ಇದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ, ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ನೋಡಬಹುದು ನಾವು ಅಟೆಂಡೆನ್ಸ್ ಫಿಲ್ ಮಾಡಿರ್ತಕ್ಕಂಥದ್ದು ಅಪ್ಡೇಟ್ ಆಗಬೇಕಾದ್ರೆ ನೆಕ್ಸ್ಟ್ ಡೇ ಅಂದ್ರೆ 24 hours ಆಗಬೇಕು. ಆಮೇಲೆ ಏನಾಗುತ್ತೆ, ಈತನ ಒಂದು ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಏನೊಂದು ಪ್ರಮೋಟ್ ಕಾಲಮ್ನಲ್ಲಿ ಬಂದಿರುತ್ತದೆಯೋ ಅದು ಹೋಗಿ ಒಂದು ಚೆಕ್ ಬಾಕ್ಸ್ ಬರ್ತದೆ. ನೆಕ್ಸ್ಟ್ ನಾವು ಚೆಕ್ ಬಾಕ್ಸ್ ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಈತ ಪ್ರಮೋಟ್ ಆಗ್ತಾರೆ. ಅದ್ರ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತ್ರ.